ಲೆಕ್ಕ ಕೊಡಬೇಕು ಅಂತ ಹೇಳಿದ್ರಿ ನೀವು. ಈಗ ಒಟ್ಟಾರೆ ಜಿಲ್ಲಾಡಳಿತ ಕೂಡ ಎಕ್ರಮದಲ್ಲಿ ಭಾಗಿಯಾಗಿದೆ ಹಲವಾರು ಕಮಿಟಿಗಳಲ್ಲಿ ಅಂತ ಹೇಳ್ತಿದ್ದಾರೆ. ಈಗ ಅವತ್ತು ಏನಾಯಿತು, ಜಿಲ್ಲಾಡಳಿತ ಲೆಕ್ಕವನ್ನು ಕೊಟ್ಟು ಅಂತ ಹೇಳಿದ್ರು. ಅದು ಬಂದಿತ್ತು ಪೇಪರ್ನಲ್ಲಿ. 2.5 ಕೋಟಿಗೆ ಆತ ಲೆಕ್ಕ ಕೊಡಬೇಕು ಅಂತ ಹೇಳಿದ್ರು. ಅದನ್ನು ಅನುಸರಿಸಿ ನಾವು 2.5 ಕೋಟಿಗೆ ಲೆಕ್ಕ ಕೊಟ್ಕೊಡಪ್ಪ ಅವರಿಗೆ ಅಂತ ಹೇಳ್ತಾ ಇತ್ತು. ಅವ್ನು ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಇವರು ಹೇಳಿದ್ರು. 4 ಸಾರಿ ಇವ್ರು ಕಾಗದ ಬರ್ತಿದ್ದಾರೆ, ಆತ ಲೆಕ್ಕ ಕೊಟ್ಟಿಲ್ಲ ಅಂತ. ಲೆಕ್ಕ ಕೊಡಬೇಕಾಗಿರ್ತಕ್ಕಂಥವ್ರು ಜಿಲ್ಲಾಡಳಿತ ಕೊಡಬೇಕು, ಜಿಲ್ಲಾಡಳಿತ ಕೊಡಬೇಕು. ಅವನೇನು ಹೇಳ್ತಾ ಇದ್ದ, ನನಗೆ ಲೆಕ್ಕ ಕೊಡಬೇಕು ಅಂತ ಅವರ ಪೈಲ ಇಟ್ಕೊಂಡು ಎಂಥ ಮೂರ್ಖ ಇದ್ದಾರೆ ಮನುಷ್ಯ ಅಂತಂದರೆ, ಯಾವಾಗಲೂ ದುಡ್ಡನ್ನು ಎಲ್ಲಿಂದ ತೊಗೊಂಡಿದ್ದಾರೆ ಅವರು? ಜಿಲ್ಲಾಡಳಿತದಿಂದ ತೊಗೊಂಡಿದ್ದಾರೆ. ಲೆಕ್ಕ ಯಾರು ಕೊಡಬೇಕು? ಲೆಕ್ಕ ಯಾರು ಕೊಡಬೇಕು? ಜಿಲ್ಲಾಡಳಿತ ಕೊಡಬೇಕು. ಆತ ತನ್ನ ಪೈಲ ಇಟ್ಕೊಂಡು ಸರ್ಕಾರಕ್ಕೆ ಹೆಂಗೆ ತೋರಿಸ್ತಾನೆ ಅಂದರೆ, ನಾವು ಅದನ್ನು ಪ್ರಶ್ನೆ ಮಾಡೇ ಇಲ್ಲ, ಪತ್ರಿಕೆಯವರು ಪ್ರಶ್ನೆ ಮಾಡಲಿಲ್ಲ. ನಿನ್ನ ಪೈಲ ಇರೋದು ನಿನ್ನ ಆಡಳಿತವನ್ನು ನಡೆಸೋದಕ್ಕೆ, ನಿನ್ನ ಹಣಕಾಸನ್ನು ವ್ಯವಹಾರವನ್ನು ಮಾಡೋದಕ್ಕೆ. ಸರ್ಕಾರದಿಂದ ತಗೊಂಡ ಮೇಲೆ ಸರ್ಕಾರದ ನಿಯಮಗಳೇನಿರ್ತದೆ ನಿಯಮಗಳನ್ನು ಪಾಲನೆ ಮಾಡಬೇಕು. ಜಿಲ್ಲಾಧಿಕಾರಿ ಆಗಿರಲಿ ಯಾರೇ ಆಗಿರಲಿ ನಿಯಮಗಳನ್ನ ಪಾಲನೆ ಮಾಡಬೇಕು. ಇವರು ಏನು ಹೇಳ್ತಾ ಇದ್ರು, ಅವರಿನ್ನೂ ಲೆಕ್ಕ ಕೊಟ್ಟಿಲ್ಲ, ಅದಕ್ಕೋಸ್ಕರವಾಗಿ ನಾವೇನು ಒಂದು ಲೆಕ್ಕವನ್ನು ಇಷ್ಟಿಷ್ಟನ್ನು ಅಲಾಟ್ ಮಾಡಿದ್ರು ಕೊಟ್ಟಿದ್ದೀವಿ ಅಂತ ಇವರು ಹೇಳ್ತಾ ಇದ್ರು. ಅವರು ಲೆಕ್ಕ ಕೊಡೋದನ್ನೇ ಪೂರ್ಣವಾಗಿ ಇವರು ಲೆಕ್ಕ ಕೊಡುವಾಗಿಲ್ಲ. ಕೊನೆಗೆ ನಾನು ಕೇಳಿದಾಗ 4 ಸಾರಿ ಅವ್ರಿಗೆ ಕಾಗದ ಬರ್ತಿದ್ದಾರೆ, ಉತ್ತರ ಕೊಟ್ಟಿಲ್ಲ. 5ನೇ ಸಾರಿಗೆ ಇವರು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಅವನು ಲೆಕ್ಕ ಕೊಡ್ದೇನೆ ಪೂರ್ಣ ಲೆಕ್ಕವನ್ನು ಕೇಳಲಿಕ್ಕಾಗೋದಿಲ್ಲ. ಈ ಮಧ್ಯದಲ್ಲಿ ನೀವೆಲ್ಲರೂ ಅದನ್ನು ಇನ್ ಡೀಟೇಲ್ ಕೊಡಬೇಕು ಅಂತನ್ನುವಂಥದ್ದು ಕೇಳಿದ್ರೆ ಬೇಡ ಅಂತ ಹೇಳಿದ್ದಾರೆ. ನಾವೇನು ಅದಕ್ಕೆ ವಿರೋಧ ಇಲ್ಲ. ನನ್ನ ಪ್ರಶ್ನೆ ಏನು ಅಂದರೆ, ನೀವು ಕೊಡಬೇಕಾಗಿರ್ತಕ್ಕಂಥ 2.5 ಕೋಟಿಗೆ ದುಡ್ಡು ಕೊಡು, ಹಣ ಲೆಕ್ಕ ಕೊಡು. ಇವತ್ತು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ನಮ್ಮ ಸರ್ಕಾರ. ಅದಕ್ಕೆ ನಾವು ಕೇಳಿದ್ದೀವಿ, ಏನು ಕೇಳಿದ್ದೀವಿ ಅಂದರೆ, ನೀವು ಸರ್ಕಾರದ ಹಣ ನೀವು ಅವ್ರು ಕೊಡಬೇಕು, ಜಿಲ್ಲಾಧಿಕಾರಿಗಳು ಕೊಡಬೇಕು. ಈತ ಅದನ್ನು ನೆಪ ಮಾಡ್ಕೊಂಡು ಕೂತಿದ್ದಾನೆ, ಆತ ಇವರು ನೆಪ ಮಾಡ್ಕೊಂಡು ಕೂತಿದ್ದಾರೆ. ಈ ಮಧ್ಯದಲ್ಲಿ ಒತ್ತಡ ಹಾಕೋರು ಯಾರು? ಸರ್ಕಾರ ಒತ್ತಡ ಹಾಕಬೇಕು. ಸರ್ಕಾರದ ಮೇಲೆ ಒತ್ತಡ ತಂದಿದ್ದೀವಿ ನಾವು. ಸರ್ಕಾರದಲ್ಲಿ ಈಗೆಲ್ಲ ಏನಾದರೂ ಕೇಸ್ ಕೂಡ ಹಾಕಿದ್ದೀವಿ ನಾವು. ಇದನ್ನೆಲ್ಲ ಈ 30ನೇ ತಾರೀಕು ಇದೆಲ್ಲ ಆಗಬೇಕಾದ್ರೆ ಇವ್ರ ಮೇಲೆ ಅವ್ರ ಮೇಲೆ ಇವರು ಹೇಳ್ಕೊಂಡು ಬರ್ತಾ ಇದ್ದಾರೆ. ತಪ್ಪು ಯಾರ್ದು ಅನ್ನುವಂಥದ್ದನ್ನು ವಿಚಾರಣೆ ಮಾಡಬೇಕು. ಅವರಿಗೆ ಈಗ ಇದು ಸಂಸ್ಕೃತಿ ಇಲಾಖೆಯಿಂದ ಕೂಡ ವಿಚಾರಣೆಗೆ ಹೋಗಿದೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಕೂಡ ವಿಚಾರಣೆಗೆ ಕೊಟ್ಟಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ, ನೀವು ವಿಚಾರಣೆಯ ಸಂದರ್ಭದಲ್ಲಿ ಆತನನ್ನು ಸಸ್ಪೆನ್ಷನ್ನಲ್ಲಿ ಇಡಿ ಅಥವಾ ಲೆಕ್ಕಗಳನ್ನು ನೋಡ್ಕೊಳ್ಳೋದಾಗಿಡಿ ಅಂತ. ಕಾನೂನುಗಳು ಏನು ಹೇಳ್ತವೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆತನಿಗೆ ಸ್ವಾಯತ್ತ ಸಂಸ್ಥೆ ಅದನ್ನು ಲೆಕ್ಕ ಕೊಡಲಿಕ್ಕೆ ಅದನ್ನು ವಿಚಾರಣೆಯನ್ನು ಮಾಡ್ಬೋದೇ ಹೊರತು ಸಸ್ಪೆನ್ಷನ್ ಇಡ್ಲಿಕ್ಕೆ ಆಗೋದಿಲ್ಲ ಅಂತ. ಸಸ್ಪೆನ್ಷನ್ ಅವರು ಹೆಚ್ಚು ಕಡಿಮೆ ಮಾಡಿದ್ರೆ ಏನು ಮಾಡ್ಬೋದು ಅನ್ನುವಂಥ ಪ್ರಶ್ನೆಯನ್ನು ನಾವು ರೆಡಿ ಕೊಟ್ಟಿದ್ದೀವಿ. ಈಗ ಇದು ರಾಜಕೀಯವಾಗಿ ಮೊನ್ನೆ ಅಂದಾನಿ ಇವರು ಹೇಳಿದಾಗ ಮತ್ತೆ ಇದ್ರ ಬಗ್ಗೆ ತನಿಖೆಯನ್ನು ಮಾಡಿ ಅಂತ ಅವರೇ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ತನಿಖೆಯನ್ನು ಮಾಡಬೇಡ ಅಂತ ಹೇಳಿದವರು ಯಾರು ಇಲ್ಲ. ನಾವು ಅದ್ರ ಪರವಾಗೂ ಇಲ್ಲ, ಅದರ ವಿರೋಧವಾಗಿಲ್ಲ. ನಾವು ಪರವಾಗಿಲ್ಲ. ತನಿಖೆ ಯಾರು ತಪ್ಪು ಮಾಡಿರ್ತಾರೋ ಎಲ್ಲರೂ ಕೂಡ ಅದಕ್ಕೆ ಉತ್ತರ ಕೊಡಲೇಬೇಕಾಗ್ತದೆ. ಅದರಿಂದ ಏನಾಗಿದೆ ಅಂತಂದರೆ, ಎಷ್ಟರ ಮಟ್ಟಿಗೆ ನಾವೆಲ್ಲ ಎಚ್ಚರಿಕೆಯಿಂದ ಇದ್ದೀವಿ ಅಂದರೆ, ಒಂದು ಸಂಸ್ಥೆಗೆ ಏನಾದರೂ ಒಂದು 5 ಲಕ್ಷನೋ 3 ಲಕ್ಷನೋ 1 ಲಕ್ಷನೋ ಕೊಟ್ಟರೆ, ಆ 1 ಲಕ್ಷ ರೂಪಾಯಿಗೆ ಬಳಕೆ ಪ್ರಮಾಣ ಪತ್ರವನ್ನು ಕೊಡದೆ ಹೋದರೆ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಸರ್ಕಾರ. ಇವರಿಗೆ ಬಳಕೆ ಪ್ರಮಾಣ ಪತ್ರವನ್ನು ಕೊಡದೆ ಹೋದರೂ ಕೂಡ 5 ಕೋಟಿ ಕೊಟ್ಕೊಂಡು ಬಂದಿದ್ದಾರೆ. ಜಿಲ್ಲಾಡಳಿತ ಬಿಡಿ, ಸಮ್ಮೇಳನ ಬಿಡಿ, ಸಮ್ಮೇಳನಕ್ಕೆ ಇದುವರೆಗೆ ಅವರ ಪ್ರಕಾರ, ಸರ್ಕಾರದ ಪ್ರಕಾರ ಜಿಲ್ಲಾಡಳಿತವೇ ಹೊಣೆಗಾರಿಕೆ ಅದಕ್ಕೆ, ಅವರೇ ಲೆಕ್ಕ ಕೊಡಬೇಕು. ಇವ್ರ ಹತ್ರ ಎಲ್ಲ ಇಟ್ಕೊಂಡಿದ್ರೆ 2.5 ಕೋಟಿ ಕೊಟ್ಟಿರೋದಕ್ಕೆಲ್ಲ ಕೊಟ್ಕೊಂಡಿದ್ರೆ, ಆತ 2.5 ಕೋಟಿ ಯಾಕೆ ಕೊಟ್ಟಿಲ್ಲ ಅಂತ ಸರ್ಕಾರ ಕೇಳಿಲ್ಲ. ಇನ್ನು ಏನು ಮಾಡೋಣ? ಅದನ್ನು ಡೀಟೇಲಾಗಿ ಹೇಳ್ತೀನಿ ನಾನು. ಈಗ ಅದರ ಜೊತೆಗೆ 30ನೇ ತಾರೀಕು ಸಮಗ್ರವಾಗಿ ಕರ್ನಾಟಕದಾದ್ಯಂತ ಎಲ್ಲವನ್ನೂ ಇನ್ವೈಟ್ ಮಾಡಿದ್ದೀವಿ. ಈ ಒತ್ತಡ ತರಲಿಕ್ಕೋಸ್ಕರವಾಗಿ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ಸಭೆ ನಡೀತಾ ಇದೆ. ಕನ್ನಡ ಜಾಗೃತಿ ಸಮಾವೇಶ ಅಂತಲೇ ಒಂದು ಸಭೆ ಮಾಡ್ತಾ ಇದ್ದೀವಿ. ಈತನ ಬಗ್ಗೆ ಕ್ರಮ ತಗೊಳ್ಬೇಕು ಸರ್ಕಾರ ಅಂತ ಒತ್ತಾಯ ಮಾಡಲಿಕ್ಕೋಸ್ಕರವಾಗಿ ಕ್ರಮ ಮಾಡಿದ್ವಿ. ನೀವು ಪೈಲಾಗಳನ್ನು ನೋಡಿದ್ರೆ, ಈಗ ಮೊನ್ನೆ ಪೈಲ ನೀವು ತೆಗೆದು ನೋಡಿ ಅಂತ ಯಾರೂ ಪೈಲ ನೋಡೋದಿಲ್ಲ. ಎಲ್ಲವನ್ನೂ ಕೇಂದ್ರೀಕರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪೈಲ ತಿದ್ದುಪಡಿ ಆದರೆ ಸಾಹಿತ್ಯ ಪರಿಷತ್ತನ್ನು ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಅಧ್ಯಕ್ಷನೇ ಸರ್ವಾಧಿಕಾರಿ ಆಗ್ತಾನೆ. ಕಾರ್ಯಕಾರಿ ಸಮಿತಿಗೂ ಅವಕಾಶ ಇಲ್ಲ. ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲೆಯ ವತಿಯಿಂದ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಎಲ್ಲ ಅಧಿಕಾರವನ್ನು ಮೊಟಕುಗೊಳಿಸಿದ್ದಾರೆ.
ಈತ ತಾಲೂಕು ಕಾರ್ಯಕಾರಿ ಸಮಿತಿಯನ್ನು ನೇಮಿಸ್ಕೊಳ್ಳೋದಕ್ಕೆ, ತನ್ನ ಕಾರ್ಯಕಾರಿ ಸಮಿತಿಯನ್ನು ನೇಮಿಸ್ಕೊಳ್ಳೋದಕ್ಕೆ ಆತನ ಒಪ್ಪಿಗೆ ಪಡ್ಕೊಂಡೇ ನೇಮಿಸ್ಕೋಬೇಕು ಅನ್ನುವಂಥ ಒಂದು ತಿದ್ದುಪಡಿಯನ್ನು ಮಾಡಲಿಕ್ಕೆ ಕೊಟ್ಟಿದ್ದ, ಅದಕ್ಕೆ ತಡೆ ತಂದಿದ್ವಿ. ಭಾಳ ಅಧ್ವಾನ ಮಾಡಿದ್ದಾರೆ. ಈ ಇಡೀ ಆ ಮನುಷ್ಯ ಮೊನ್ನೆ ನಾನು ಅರಳಿ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ಅಂತನ್ನುವಂಥದ್ದು 2022ರಲ್ಲಿ ಅರಳಿ ನಾಗರಾಜ್ ಅವರ ನೇತೃತ್ವದಲ್ಲಿ ನ್ಯಾಯಮೂರ್ತಿಗಳಾದ ಅರಳಿ ನಾಗರಾಜ್ ನೇತೃತ್ವ ಒಂದು ಕಮಿಟಿ ಮಾಡಿದ್ದಾರೆ. ಅದರಲ್ಲಿ ನೀವು ಆ ಪುಸ್ತಕದಲ್ಲಿ ಟೈಪ್ ಮಾಡಿ ಬೈಲಾ ಕಾಪಿ ನೆನ್ನೆ ನೋಡಿದೆ ನಾನು. ಅದರಲ್ಲಿ ಒಬ್ಬರು ನಿವೃತ್ತ ನ್ಯಾಯಾಧೀಶರಿದ್ದಾರೆ, ನ್ಯಾಯಾಧೀಶರು ಅಂದರೆ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಂಥವರು, ಇನ್ನೊಬ್ಬರು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ, ಇನ್ನು ಕೆಲವರು ಅಲ್ಲಿ ಇವರೆಲ್ಲ ಇದ್ದಾರೆ. ನಾನು ಅವ್ರನ್ನ ಕೇಳಿದೆ, ನೀವು ಒಂದು ಸಮಿತಿಯನ್ನು ರಚಿಸುವಾಗ ಸಾರ್ವಜನಿಕ ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀವು ರೆಕಮೆಂಡ್ ಮಾಡಬೇಕೆ ಅಥವಾ ಕೇಂದ್ರೀಕರಿಸುವ ರೀತಿಯಲ್ಲಿ ಮಾಡಬೇಕೆ ಅಂತ. ಇದು ಮೌಖಿಕವಾಗಿ ನನ್ನ ಜೊತೆ ನಡೆದಂಥ ಸಂಭಾಷಣೆ. ಅವ್ರು ಹೇಳ್ತಾರೆ, ನನಗೆ ಒಂದು ಕರಡು ಪ್ರತಿ ನನ್ನ ಹತ್ರ ಇದೆ, ಕರಡು ಪ್ರತಿ ರೀತಿಯಲ್ಲಿ ಇಲ್ಲ, ಅದು ನನಗೆ ಗೊತ್ತಿಲ್ಲ ಏನಾಯಿತು ಅಂತ. ಮತ್ತು ಹೆಂಗೆ ನಿಮ್ಮ ಹೆಸರಿದೆಯಲ್ಲ, ಅದಕ್ಕೆ ಏನು ಹೇಳ್ತೀರಿ ಅಂತಂದರೆ ಕಳಿಸ್ಕೊಡಿ ಅಂತ ಹೇಳಿದ್ರೆ ಇನ್ನೂ ಉತ್ತರ ಕೊಟ್ಟಿಲ್ಲ. ಈ ಥರದ ಅನೇಕ ಗೊಂದಲಗಳಿದ್ದಾವೆ. ಅದನ್ನೆಲ್ಲ ಬಗೆಹರಿಸ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದೇನಾಗುತ್ತೆ ನೋಡೋಣ. ನೋಟಿಸ್ ಸಮಾವೇಶ ಸರ್, ಕನ್ನಡ ಜಾಗೃತಿ ಸಮಾವೇಶ. ಈಗ ಏನಾಗಿದೆ, ಈಗ ಒಂದು ಕಡೆಗೆ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ದೀವಿ ಅದನ್ನು, ಬೈಲಾ ತಿದ್ದುಪಡಿ. ಇದ್ರ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಕನ್ನಡ ಜಾಗೃತಿ ಸಮಿತಿ ಅಂತ ಒಂದು ಮಾಡಿಕೊಂಡು ತಾತ್ಕಾಲಿಕವಾಗಿ ಒಂದು ಕನ್ನಡ ಗಡಿ ಮತ್ತು ನುಡಿ ಜಾಗೃತಿ ಸಮಿತಿ ಅಂತ ಮಾಡಿಕೊಂಡು ಅದರಡಿಯಲ್ಲಿ ಸಮಾವೇಶ ಮಾಡ್ತಾ ಇದ್ವಿ. ಅದರಲ್ಲಿ ಎಲ್ಲ ಜಿಲ್ಲೆಯವರನ್ನು ಕೂಡ ಕರೀತಾ ಇದ್ವಿ ನಾವು. ಪ್ರಮುಖವಾಗಿರ್ತಕ್ಕಂಥ ಸಾಹಿತಿಗಳು, ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ಕೆ ಎಷ್ಟು ಜನನಾದರೂ ಬರ್ಬೋದು, ಓಪನ್ ಆಗಿ ಅದನ್ನು ಕರೀತಾ ಇದ್ದೀವಿ. 30ನೇ ತಾರೀಕು ಸರ್ಕಾರದ ಮೇಲೆ ಒತ್ತಡ ಮಾಡಿ ಅದನ್ನು ನಿರ್ಣಯ ಮಾಡಿ ಸರ್ಕಾರಕ್ಕೆ ಗೊತ್ತಾಗಬೇಕು ಅಂತ ಮಾಡ್ತಾ ಇದ್ದೀವಿ. 3ನೇ ತಾರೀಕು ಆಗಸ್ಟ್ 3 ಬೆಂಗಳೂರಿನ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ 11 ಗಂಟೆಗೆ ಆಗಸ್ಟ್ 3ರಂದು ನಾಡಿನ ಪ್ರಸಿದ್ಧ ಸಾಹಿತಿಗಳೆಲ್ಲ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ಯಾರ್ಯಾರು ಸಾಹಿತಿಗಳು ನಮಗೆ ಪರಿಚಯ ಇದ್ದಾರೋ, ಇದ್ರ ಬಗ್ಗೆ ಆಸಕ್ತಿ ಇದ್ದಾರೋ ಅವರೆಲ್ಲರೂ ಭಾಗವಹಿಸುವುದು ಅಂತ ಹೇಳಿದ್ದೀವಿ. ಕಾರ್ಯಕರ್ತರನ್ನು ಕೂಡ ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಒಟ್ಟಾರೆ 1,000 ಕೂಡ ಮಿಗಿಲಾಗಿ ಕಾರ್ಯಕರ್ತರು, ಸಾಹಿತಿಗಳು ಎಲ್ಲ ಸೇರಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇದೆ. ನನಗೆ ಆಶ್ಚರ್ಯ ಏನಂದರೆ 100ಕ್ಕೆ 99 ಭಾಗ ಸಾಹಿತಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಎಲ್ಲರೂ ಕೂಡ ಆತನ ನಡವಳಿಕೆಯ ಬಗ್ಗೆ ಎಲ್ಲ ಮಾತಾಡ್ತಾರೆ. ಬಟ್ ಯಾರು ಕೂಡ ಬೀದಿಗಿಡಿದು ಪ್ರತಿಭಟಿಸೋದಕ್ಕೆ ಸಿದ್ಧವಾಗಿಲ್ಲ ಅಥವಾ ಬರ್ತಾ ಇಲ್ಲ. ಅಂದರೆ ಅದಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ನಿಮ್ಗೆ ನೋಟಿಸ್ ಕೊಟ್ಟಾರ ಸರ್? ನಿಮ್ಗೆ ನೋಟಿಸ್ ಕೊಡೋದಂತೂ ಎಲ್ರಿಗೂ ಕೊಡ್ತಾರೆ, ನಾನು ಒಬ್ಬನಿಗೆ ಇಲ್ಲ. ನಿಮಗೂ ಬಂದೈತೆ ಸರ್? ನನಗೂ ಬಂದಿದೆ. ನನಗೆ ಸುಮಾರು ಜನಕ್ಕೆ ಬಂದದ್ದು. ಯಾರು ಸೈನ್ ಮಾಡಿದ ದೂರು ಪಟ್ಟಿಗೆ ಏನಾಯ್ತಂದ್ರೆ, ನಾನು ನಿಮ್ಮ ಇದೇ ಸಭಾಂಗಣದಲ್ಲಿ ಒಂದ್ಸಾರಿ ಮಾತಾಡುವಾಗ ನೀವು ಯಾವುದು ನನ್ನ ಕುವೆಂಪು ಈ ಸಮ್ಮೇಳನ ಮುಗಿದು ಮಾರನೇ ದಿವಸಕ್ಕೆ ಬಂದಿದ್ದೆ. ನಾನು ಬಂದಿದ್ದಾಗ ಏನಾಯಿತು, ಕುವೆಂಪು ಅವ್ರ ಕಾರ್ಯಕ್ರಮವನ್ನು ಕುರಿತು ಮಾತಾಡೋದಕ್ಕೆ ಬಂದಿದ್ದೆ. ಆಗ ಪತ್ರಕರ್ತರು ಹಿಂಗೆ ಪ್ರಶ್ನೆ ಕೇಳಿದಾಗ ಬಿಡ್ರಿ, ನಾನು ಹೇಳಿದೆ ಸಮ್ಮೇಳನ ಹೇಗಿರಬೇಕು, ಹೇಗಾಯಿತು, ಯಶಸ್ವಿ ಆಯಿತೆ ಬಿಡ್ತೆ ಅನ್ನುವಂಥ ವಿಚಾರಕ್ಕೆ ಯಶಸ್ವಿ ಅನ್ನೋದಕ್ಕೆ ಏನು ಮಾನದಂಡಗಳು, ಇದು ನುಡಿ ಜಾತ್ರೆ ಅಂತ ಕರ್ಕೋಬೋದಾಗಿತ್ತು, ಇದು ಸಮ್ಮೇಳನದ ಸ್ವರೂಪ ಅಲ್ಲ, ಸಮ್ಮೇಳನದ ಸ್ವರೂಪವನ್ನು ಕಳ್ಕೊಳ್ತಾ ಇದ್ದಾವೆ, ಯಾವುದು ಗಂಭೀರವಾಗಿ ಚರ್ಚೆ ಆಗ್ತಾ ಇಲ್ಲ, ಪುಸ್ತಕದ ವ್ಯಾಪಾರಕ್ಕೂ ಕೂಡ ತೊಂದರೆ ಆಗ್ತಾ ಇದೆ, ಎಲ್ಲ ಮಾತಾಡಿದ್ದೀನಿ. ಎಲ್ಲ ಮಾತಾಡಿದಾಗ ಕೊನೆಯಲ್ಲಿ ಸಮ್ಮೇಳನ ಏನಾಯಿತು ಸರ್ ಅಂದರೆ ಬಿಡ್ರಿ ಅದೇನು ಬೇರೆ ಸಮ್ಮೇಳನ ಅಧ್ವಾನ ಆಯ್ತಪ್ಪ, ಇದು ಅಧ್ವಾನ ಆಯಿತು ಅಂತ ನಾನು ಮಾತಾಡಿದ್ದೀನಿ. ಮಾತಾಡೋದನ್ನು ಏನು ಮಾಡಿದಾನಂತ ನಿಮ್ಮಲ್ಲಿ ಯಾರಿಗೆ ತೊಗೊಂಡೋ ಗೊತ್ತಿಲ್ಲ, ಯಾರು ಕೊಟ್ಟರು ಗೊತ್ತಿಲ್ಲ, ಅವನೊಂದು ಸ್ಪೈ ಇಟ್ಕೊಂಡಿದ್ದಾನೆ. ಈಗ ನಾನು ಮಾತಾಡ್ತಾ ಇರೋದು ಅವ್ನಿಗೆ ಹೋಗುತ್ತದು, ನನಗೆ ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಅಂತ. ನನಗೇನು ಮಾತಾಡ್ತಾ ಇದ್ದೀನಿ ಅದು ಇನ್ನು 10 ನಿಮಿಷಕ್ಕೆ ಅವನಿಗೆ ತಲುಪುತ್ತೆ. ಆ ಥರದ ಅವನು ಕನ್ನಡದ ಕೆಲಸ ಮಾಡ್ತಾ ಇಲ್ಲ, ಬರೀ ಸ್ಪೈ ಕೆಲಸ ಮಾಡ್ತಿದ್ದು ಗೂಢಚಾರಿಕೆ ಮಾಡ್ಕೊಂಡು ಕೂತಿದ್ದಾನೆ. ಅದನ್ನು ಇಟ್ಕೊಂಡು ಏನು ಮಾಡ್ದ, ಅಷ್ಟು ಮಾತ್ರ ತೊಗೊಂಡು ತುತ್ತು ಅದು ಅಧ್ವಾನ ಆಗಿದೆಯಪ್ಪ ಅನ್ನೋದು ತೊಗೊಂಡು ಒಂದು ಹಾವೇರಿಯಿಂದ ಒಬ್ಬ ವ್ಯಕ್ತಿಯನ್ನು ಹಿಡಿದು ಅವನಿಗೆ ದುಡ್ಡು ಕೊಟ್ಟು ಒಂದು ನೋಟಿಸ್ ಇಶ್ಯೂ ಮಾಡಿಸ್ತಾನೆ.
25 ಲಕ್ಷ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಕ್ಲೈಮ್ ಮಾಡ್ತೀವಿ ಅಂತ ಹಾಕಿಸ್ತಾನೆ. ನಾನು ಅದಕ್ಕೆ ಉತ್ತರ ಕೊಟ್ಟೆ, ನೀವು ಎಲ್ಲಿಂದ ತಗೊಂಡಿದ್ದೀರಿ, ಇದು ಪೂರ್ಣ ಪ್ರಮಾಣದಲ್ಲಿ ನನಗೆ ಒದಗಿಸ್ಕೊಡಿ, ಮತ್ತು ಸಾಹಿತ್ಯ ಸಮ್ಮೇಳನ ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಆಮೇಲೆ ಅಭಿಮಾನ ಆಯಿತು ಅನ್ನೋಂಥದ್ದು ಯೂಸೇಜಲ್ಲಿರ್ತಕ್ಕಂಥ ಶಬ್ದ ಅಂತೇಳಿ ಕೊಟ್ಟು ಅದು ಮುಗೀತು. ಅದಾದಮೇಲೆ ಇವರಿಗೆ ಸಮಾನ ಮನಸ್ಕರ ವೇದಿಕೆ ಅಂತ ಒಂದು ಬೆಂಗಳೂರಿನಲ್ಲಿ ಇತ್ತು, ಅದಕ್ಕೆಲ್ಲ ಒಂದು ನೋಟಿಸ್ ಕೊಟ್ಬಿಡ. ಆಮೇಲೆ ನಾವೇನು ಮಾಡೋದು, ಕನ್ನಡ ನುಡಿ ಜಾಗೃತಿ ಸಮಿತಿ ಮಂಡ್ಯ ಅಂತ ಆಗ್ತದೆ. ತಿರ್ಗಾ ನಮ್ಗೆ RTIನಲ್ಲೆಲ್ಲ ಕೇಳಿದ. RTIನಲ್ಲಿ ಕೇಳಿದಾಗ ನಾವು ಹೇಳಿದ, ನಾವು RTI ಬರೋದಿಲ್ಲ ನಾವು ಅಂತ ಹೇಳಿದ. ಈಗ ಮತ್ತೆ 24/4/2025 ಬೆಂಗಳೂರಿನಲ್ಲಿ ಒಂದು ಸಮಾವೇಶ ಮಾಡ್ತಾರೆ. ಆ ಸಮಾವೇಶದಲ್ಲಿ ಸೈನ್ ಆಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ದುಡ್ಡಿನಲ್ಲಿ ನೋಟಿಸ್ ಕೊಡಿಸ್ತಾರೆ. ಇಟ್ ಇಸ್ ಈಸಿ. ಅವರ ಅಧಿಕಾರದ ಪತ್ರ ತಗೊಂಡಿದ್ದಾನೆ, ಸೆಕ್ರೆಟರಿಯಿಂದ ಅಧಿಕಾರದ ಪತ್ರ ತಗೊಂಡಿದ್ದಾನೆ. ಅವನು ಯಾವ ನಿರ್ಣಯನೂ ಮಾಡಿದ್ದಾನೆ. ಕೋರ್ಟಿನ ವ್ಯವಹಾರ ಮಾಡೋದಕ್ಕೆ, ಲಾಯರ್ ಫೀಸ್ ಕೊಡೋದಕ್ಕೆ ಎಲ್ಲದಕ್ಕೂ ಕೂಡ ಇದು ಸಾಹಿತ್ಯ ಪರಿಷತ್ ದುಡ್ಡು ತಗೊಂಡು ಖರ್ಚು ಮಾಡ್ತಾ ಇದ್ದಾನೆ. ಎಲ್ರಿಗೂ ನೋಟಿಸ್ ಕೊಡ್ತಾನೆ. ಈಗ ಒಂದು ಬಹುಶಃ ನನಗೆ ಗೊತ್ತಿಲ್ಲ, ಒಂದು 50-60 ಜನಕ್ಕೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾನೆ. ಒಂದೊಂದು ನೋಟಿಸ್ಗೆ ಎಷ್ಟಾಯ್ತು ಲೆಕ್ಕ ಹಾಕಬೇಕು. ಇದು ಈ ಕಾರ್ಯಕಾರಿ ಸಮಿತಿ ಸದಸ್ಯನೆಲ್ಲ ಎದುರಿಸಿಟ್ಕೊಂಡಿದ್ದಾನೆ. ನಮ್ಮದು ರದ್ದಾದರೆ ನಿಮ್ಮದು ರದ್ದಾಗ್ಬಿಡುತ್ತೆ ಅಂತ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳು ಈ ತನ್ನ ಸ್ಥಾನದ ಅರಿವನ್ನೇ ಇಲ್ಲದೇ ಸುಮ್ಮನೆ ಕೈ ಕಟ್ಕೊಂಡು ಕೂತಿದ್ದಾರೆ ಅಂತಂದ್ರೆ ಅರ್ಥ ಏನು? ಅಲ್ಲಿ ಬೈಲ ತೆಗೆದು ನೋಡಿ, ಒಂದು ಚರ್ಚೆ ಮಾಡಿ. ಇಡೀ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ನೇಮಿಸ್ಕೊಳ್ಳೋದಕ್ಕೆ, ಅವ್ರನ್ನ ತೆಗೆದಾಕೋದಕ್ಕೆ ಎಲ್ಲದಕ್ಕೂ ಅಧಿಕಾರ ಅವನನ್ನು ತಗೊಳ್ತಾ ಇದ್ದಾರೆ. ಏಕಪಕ್ಷೀಯವಾದಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂಥದಕ್ಕೂ ಕೂಡ ಬೈಲ ತಿದ್ದುಪಡಿ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಜಿಲ್ಲಾ ಘಟಕವನ್ನು ರಚಿಸುವಾಗ ಅವನು ಪರ್ಮಿಷನ್ ತಗೊಂಡು, ಅಂದರೆ ಕೇಂದ್ರ ಸಮಿತಿ ಅಧ್ಯಕ್ಷನ ಪರ್ಮಿಷನ್ ತಗೊಂಡು ಜಿಲ್ಲಾ ಘಟಕವನ್ನು ರಚಿಸಬೇಕು ಅನ್ನುವಂಥ ಒಂದು ತೀರ್ಮಾನ. ಆಮೇಲೆ ಈಗಾಗಲೇ ನೋಡಿ, ಈಗ ಅದೊಂದು ಪ್ರಶ್ನೆ ಹಾಕಿದ್ದೀವಿ. ಆಯ್ಕೆಯಾಗಿರ್ತಕ್ಕಂಥವರು 34 ಜನ ಅಧ್ಯಕ್ಷರುಗಳು, 21 ಜನವನ್ನು ನಾಮಿನೇಟ್ ಮಾಡ್ಕೊಂಡಿದ್ದಾರೆ. ಮೋರ್ ದ್ಯಾನ್ 60%. 60%ಗಿಂತ ಜಾಸ್ತಿ ಮಾಡಿಕೊಡುವಾಗಿಲ್ಲ ನಾಮಿನೇಷನ್ಸನ್ನು. ಯಾಕೆಂದರೆ ಇವರು ಆಯ್ಕೆಯಾಗಿರ್ತಕ್ಕಂಥವ್ರು 21 ಜನ ಇಟ್ಕೊಂಡಾಗ ಇವನು ನಿರಾತಂಕವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಥರದ ಅದ್ಭುತಗಳು ಬೇಕಾದಷ್ಟು ಇದೆಲ್ಲ ಪ್ರಶ್ನೆ ಮಾಡಿದ್ದೀವಿ. ನೋಡ್ರಿ ಏನಾಗುತ್ತೆ. ಈಗ